ಅಯೋಧ್ಯೆಯಲ್ಲಿ ಎರಡನೇ ದಿನವೂ ಹೆಚ್ಚಿನ ಭಕ್ತರ ಸಂಖ್ಯೆ. ಭದ್ರತಾ ಸಿಬ್ಬಂದಿಯಿಂದ ಸರತಿ ಸಾಲಿನ ವ್ಯವಸ್ಥೆ. ರಾಮನ ದರ್ಶನದಿಂದ ಜನ ಪುನೀತ. ಬಾಲಕರಾಮನ ಮೂರ್ತಿ ಕೆತ್ತಿರೋದು ನನ್ನ ಭಾಗ್ಯ. ಇದು ಭಾರತದ ಇತಿಹಾಸದಲ್ಲಿ ಹೆಸರು ಉಳಿಯೋ ವಿಷಯ. ಟಿವಿ ನೈನ್ ಜೊತೆ ಶಿಲ್ಪಿ ಅರುಣ್ ಎಕ್ಸ್ಕ್ಲೂಸಿವ್ ಮಾತುಕತೆ. ಅಯೋಧ್ಯೆಯಲ್ಲಿ ಕೆಲಸ ಮಾಡಿದ್ದು ನನ್ನ ಭಾಗ್ಯ. ಅರುಣ್ ಯೋಗಿರಾಜ್ಗೆ ಒಳ್ಳೆಯದಾಗಲಿ. ಮತ್ತೋರ್ವ ಶಿಲ್ಪಿ ಗಣೇಶ್ ಭಟ್ ಹಾರೈಕೆ. ಕಾಂಗ್ರೆಸ್ ಬೇಡಿಕೆಗೆ ನಾವು ಒಪ್ಪಲ್ಲ. ಅಗತ್ಯ ಬಿದ್ದರೆ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಎಂದರು ಮಮತಾ. ಇಂಡಿಯಾ ಮೈತ್ರಿಕೂಟದಲ್ಲೇ ಶುರುವಾಯಿತು ಭಿನ್ನಾಭಿಪ್ರಾಯ. ಅಪಾರ್ಟ್ಮೆಂಟ್ನ 29ನೇ ಮಹಡಿಯಿಂದ ಜಿಗಿದು ಬಾಲಕಿ ಆತ್ಮಹತ್ಯೆ. 12 ವರ್ಷದ ವಿದ್ಯಾರ್ಥಿನಿ ಸೂಸೈಡ್. ಹುಳಿಮೌಟ್ ಠಾಣೆಯಲ್ಲಿ ಕೇಸ್ ದಾಖಲೆ. ಬೆಂಗಳೂರಿನಲ್ಲಿ ನಾಪತ್ತೆಯಾಗಿದ್ದ ಬಾಲಕ ಪತ್ತೆ. ಹೈದರಾಬಾದ್ನ ನಾಂಪಲ್ಲಿ ಮೆಟ್ರೋ ನಿಲ್ದಾಣದಲ್ಲಿ ಹುಡುಗನ ಓಡಾಟ. ಮಗ ಪತ್ತೆಯಾಗಿದ್ದಕ್ಕೆ ತಾಯಿಗೆ ಸಮಾಧಾನ. ಮಹಿಳೆ ವಿವಸ್ತ್ರಗೊಳಿಸಿ ಹಲ್ಲೆ ಪ್ರಕರಣ. ತಂದೆ ಚಿಕ್ಕಪ್ಪನ ವಿರುದ್ಧ ಯುವತಿ ಹೇಳಿಕೆ. ಸಿಐಡಿಯಿಂದ 1500 ಪುಟಗಳ ಚಾರ್ಜ್ ಶೀಟ್. ಅಂಗನವಾಡಿ ಬಾಡಿಗೆ ಕಟ್ಟಲು ಕಾರ್ಯಕರ್ತೆಯರ ಪರದಾಟ. ಸಾಲ ತಂದು ಬಾಡಿಗೆ ಪಾವತಿ. ಇಂಥ ಸರ್ಕಾರ ಇದ್ರಷ್ಟು ಸತ್ರಷ್ಟು ಅಂದ್ರು ಅಶೋಕ್.